ಕಲ್ಪನಾ ಇರಲಿ, ನೀವೆಲ್ಲರೂ ಕುಣದ ಚನ್ನಬಸವಣ್ಣ. ಇವತ್ತೇನು ನಿಮ್ಮಲ್ಲಿ ಚನ್ನಬಸವಣ್ಣ ಹತ್ತಿಕೊಂಡು ನೀವೆಲ್ಲರೂ ಕುಣದ ಏನ್ರಿ ಚನ್ನಬಸವಣ್ಣವ್ರ ಮೇಲೆ ಅಪಾರವಾಗಿರ್ತದೆ ನಂಬಿಕೆದ. ಪ್ರತಿ ವರ್ಷವೂ ಕೂಡ ಎಷ್ಟೋ ಜನ ಭಕ್ತರಲ್ಲಿ ನೀವೆಲ್ಲ ಪಾದಯಾತ್ರಕ್ಕೆಂದು ಹೋಗಿ ಬರ್ತೀರಲ್ಲ. ಹಾಗಾದರೆ ಚನ್ನಬಸವಣ್ಣ ಹೆಂಗೆ ಹುಟ್ಟದ, ಯಾಕೆ ಮಹಾಜ್ಞಾನಿ ಆದತ್ತ ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ. ಬಸವಣ್ಣ 12ನೇ ಶತಮಾನದೊಳಗೆ ಕಲ್ಪನಾ ಇರಲಿ ಮಗ ಬಸವಣ್ಣವರಿಗೆ ಏನೋ ಒಂದು ಆಸೆ ಆಯಿತು. ಏನು ಆಸೆ ಆಯಿತು? ಬಸವಣ್ಣನವರಿಗೆ ಅಂದ ಏನು ಬಂಗಾರ ಗಳಿಸ್ಬೇಕನ್ನುವಂಥ ಆಸೆ ಆಗಲಿಲ್ಲ, ಭಾಳ ದೊಡ್ಡ ಮನೆ ಕಟ್ಟಬೇಕನ್ನುವಂಥ ಆಸೆ ಆಗಲಿಲ್ಲ, 100 ಎಕರೆ ಹೊಲ ಗಳಿಸ್ಬೇಕನ್ನುವಂಥ ಆಸೆ ಆಗಲಿಲ್ಲ. ಬಸವಣ್ಣನವರಿಗೆ ಏನು ಆಸೆ ಆಯಿತು ಅಂತ ಕೂಡ ಕೇಳಿದ್ರೆ, ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದ ಉಣ್ಬೇಕನ್ನುವಂಗೆ ಆಸೆ ಆಯ್ತತ್ತು. ಕಲ್ಪನೆ ಇರಲಿ ನಿಮಗೆ, ಅರ್ಥ ಆಯ್ತನ್ರಿ ನಿಮಗೆ? ಏನಂತಾರ, ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದ ಅಂತಂದ್ರೆ ಅವ ಉಂಡು ಬಿಟ್ಟಿರ್ತಕ್ಕಂಥ ಎಂಜಲದ ಅನ್ನ ಉಣ್ಬೇಕನ್ನಂಗದ ಆಸೆ ಆಯ್ತತ್ತ. ಯಾರಿಗೆ? ಬಸವಣ್ಣನವರಿಗೆ. ಇಂಥ ಆಸೆ ಸರ್ವೇಸಾಮಾನ್ಯ ಯಾರಿಗೂ ಕೂಡ ಆಗಂಗಿಲ್ಲ. ಏನ್ರಿ, ಗಂಡ ಉಂಡು ಬಿಟ್ಟಿದ್ದೆ ಹೆಣ್ತಿ ಉಣಂಗಿಲ್ಲ, ಹೆಣ್ತಿ ಉಂಡು ಬಿಟ್ಟಿದ್ದೆ ಅಂದ ಗಂಡು ಉಣಂಗಿಲ್ಲ, ಏನ್ರಿ ತಂದೆ ತಾಯಿ ಉಂಡು ಬಿಟ್ಟಿದ್ದೆ ಅಂದ ಮಕ್ಕಳು ಉಣಂಗಿಲ್ಲ. ಈ ಆಸೆಗಳಿಂದ ಯಾರಿಗೂ ಕೂಡ ಆಗಂಗಿಲ್ಲ. ಆದರೆ ಬಸವಣ್ಣನವರಿಗೆ ಅಂದ ಆಸೆ ಆಯಿತು. ಏನು ಆಸೆ? ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದವನ್ನು ಉಣಬೇಕು ಅಂದಾಗ ನನ್ನ ಜನ್ಮ ಪಾವನ ಅಕ್ಕದ ಹತ್ತಿಕೊಂಡನ್ನುವಂಥ ಮಾತು ಹೇಳ್ತಾರಲ್ಲ. ಏನ್ರಿ, ಅಪ್ಪನು ನಮ್ಮ ಡೋಹರ ಎಂದಿ ಕಕ್ಕಯ್ಯ, ಬಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಸವಣ್ಣವರನ್ನ ಹೇಳ್ತಾರೆ. ಅವ್ರೇನಂತ ಡೋಹರ ಕಕ್ಕಯ್ಯನವರನ್ನು ಅಲ್ಲಿ ಜಾತಿ ನೋಡಂಗಿಲ್ಲ. ಕಲ್ಯಾಣ ಪಟ್ಟಣದೊಳಗೆ ಒಂದು ನಿಯಮ ಇತ್ತು. ಕಲ್ಯಾಣ ಪಟ್ಟಣದೊಳಗೆ ಇರಬೇಕಾಗಿರ್ತಕ್ಕಂಥವ್ರು ಜಾತಿ, ಕುಲ, ಶ್ರೀಮಂತಿಕೆ, ಬಡತನ ಇದು ಯಾವುದು ಕೂಡ ನೋಡುವಂಗಿಲ್ಲ. ಯಾವನ ಕೊರಳಾಗಿಂದ ಲಿಂಗ ಅದಲ್ಲ ಆ ಲಿಂಗ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಲಿಂಗಾಯತರು ಅನ್ನುವಂಥದ್ದನ್ನು ಅವತ್ತಿನ ದಿನಮಾನದೊಳಗಂದ ಇತ್ತು. ಹೀಗಾಗಿ ಬಸವಣ್ಣವ್ರು ಏನಂತ ವಚನ ಬರೀತಾರೆ, ಅಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಏನ್ರಿ ಬಪ್ಪನು ನಮ್ಮ ಮಾದಾರ ಚೆನ್ನಯ್ಯ. ನೋಡಿ ಅವ್ರು ಏನಂತಾರ, ಡೋರ ಕಕ್ಕಯ್ಯನಿಗೆ ಅಪ್ಪ ಅಂತಾರೆ, ಇನ್ನೊಬ್ಬ ಅಪ್ಪನಿಗೆ ಯಾರಿಗೆ ಅಂತಾರ ಸಮಗಾರ, ಯಾವ ಮಾದಾರ ಚೆನ್ನಯ್ಯನಿಗೆ ಅವನಿಗೂ ಕೂಡ ಅಪ್ಪ ಹತ್ಕೊಂಡು ಕರೀತಾರೆ ಬಸವಣ್ಣವರು. ಇವತ್ತು ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಮಕ್ಕಳೇ ನಮಗೆ ಅಪ್ಪ ಹತ್ಕೊಂಡ ಕರೆಯಲ್ಲು. ಯಾಕೆ ಬಸವಣ್ಣವರು ಅವ್ರನ್ನ ಅಪ್ಪ ಹತ್ಕೊಂಡು ಕರೀತಿದ್ರು ಹತ್ಕೊಂಡ ಕೇಳಿದ್ರೆ, ಅವರಲ್ಲಿರ್ತಕ್ಕಂಥ ಧರ್ಮನಿಷ್ಠೆ, ಅವರಲ್ಲಿರ್ತಕ್ಕಂಥ ಕಾಯಕನಿಷ್ಠೆ ಏನ್ರಿ ಅವರಲ್ಲೆಲ್ಲ ಇರ್ತಕ್ಕಂಥದ್ದು ನೋಡಿ. ಯಾವಾಗಿಂದ ಬಸವಣ್ಣ ವಿಚಾರ ಮಾಡ್ತಾರೆ, ಕಕ್ಕಯ್ಯನವರ ಮನೆ ಒಳಗಿನ ಮಿಕ್ಕ ಪ್ರಸಾದ ಉಣ್ಬೇಕು ನಾನು. ನೇರವಾಗಿ ಅಂದ ಒಂದು ದಿವಸದಿಂದ ಬೆಳಗಿನ ಜಾವ ಬಸವಣ್ಣನವರು ದಡ 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 ಎಲ್ಲಿಗೆ ಹೋಗ್ತಾರೆ ಹತ್ಕೊಂಡು ಕೇಳಿದ್ರೆ, ಡೋರ ಕಕ್ಕಯ್ಯನವ್ರ ಮನೆಗೆ ಎಂದು ಬಾದರು. ಯಾವಾಗಂದ ಕಕ್ಕಯ್ಯನವ್ರ ಮನೆಗೆ ಎಂದು ಬಾದರು. ಹೋಗೋದ್ರೊಳಗಂದ ಕಕ್ಕಯ್ಯನವರು ಅವ್ರ ಧರ್ಮ ಪತ್ನಿ ಮಕ್ಕಳೆಲ್ಲ ಎದುರಿಗೆ ನಿಂತಾರೆ. ಯಾರಿಗೆ ಖುಷಿ ಆಗಲಿಕ್ಕಿಲ್ರಿ, ಅಂಥ ದೊಡ್ಡ ಮಹಾತ್ಮ ಕರಿಲಾರ್ದೇನೆ ತಾನಾಗೇನೆ ಮನೆಗೆ ಬಂದಾನ ತಗೊಂಡ್ರೆ ಖುಷಿ ಆಕೈತಾನೆ. ಏನಕ್ಕದ್ರಿ, ಈಗ ಅಪ್ಪಿ ತಪ್ಪಿ ನೀವು ಕರಿಲಾರ್ದೆ ನಾ ಬಂದೆ ಅಂತ ತಿಳ್ಕೋರಿ ಏನ್ರಿ, ಖುಷಿ ಆಕೈತೇನೆ ಸಿಟ್ಟು ಬರ್ತದೆ? ಸಿಟ್ಟಿಗೆ ಬರುತ್ತಿರ್ಬೇಕತ್ತೀನಿ. ಹಾಂ ಸುಮ್ಮನೆ ಬತ್ತಾಯ್ದ್ರ ಬಾಯ ಮಣ್ಣು ಸ್ವಾಮಿ ಹಾಂ ಅಂತೀರೇನು? ಹಂಗೆ ಯಾರು ಅನ್ನಲ್ಲ, ಹಂಗೆ ಯಾರೂ ಭಯಂಗಿಲ್ಲ ಅಂತಾರ. ಅಯ್ಯ ಅಪ್ಪರೇ ಚಲೋ ಬಂದಿರಿ ನೋಡ್ರಿ, ನೀವಾಗೆ ಬಂದಿರಿ, ನಮಗೆ ಭಾಳ ಖುಷಿ ಆಯ್ತು ಈಟ್ರಿ ಅಂತೀವಿಲ್ಲ ನಾವು. ಅಂದ ಬಸವಣ್ಣ ಏನ್ರಿ ಕರಿಲಾರ್ದನೆ ಡೋರ ಕಕ್ಕಯ್ಯನವರ ಮನೆತನಕ್ಕೆಂದು ಬರ್ತಾರೆ. ಕಕ್ಕಯ್ಯನವ್ರ ಮನೆಗೆ ಬಂದಿದ್ದನ್ನು ನೋಡಿ ಕಕ್ಕಯ್ಯನವ್ರ ಮನಸ್ಸಿಗೆ ಅಂದ್ರೆ ಇಟ್ಟು ಖುಷಿ ಆಯ್ತಲ್ಲ. ಇವತ್ತು ಅಪ್ಪ ತಾನಾಗಿ ನಮ್ಮ ಮನೆಗೆ ಬಂದ, ಅಪ್ಪ ನಮ್ಮ ಮನೆಗೆ ಬಂದ ಹತ್ತಿಕೊಂಡು ಒಂದು ಸವನ ಏನ್ರಿ ಮನೆಯವ್ರು ಎಲ್ಲರೂ ಕೂಡ ಕುಣಿದಾಡ್ಲಕತ್ತಾರ. ಯಾವಾಗ ಅಂದ ಕುಣಿದಾಡುವಾಗ ಬಸವಣ್ಣವ್ರಿಗಿನ್ನು ಕುಡಿದು ಖುಷಿ ಆಯಿತು. ಯಪ್ಪ ಬಸವಣ್ಣ ಯಾಕೆಪ್ಪ ನಮ್ಮಂಥವ್ರ ಮನೆಗಿಂದ ಬಂದಿಯಲ್ಲ, ನಾವು ಡೋರ ಕಕ್ಕಯ್ಯನವ್ರು, ನಾವು ಡೋರ ಜನ, ನಮ್ಮ ಮನೆತನಕ್ಕಿಂದ ನೀ ಬಂದಿದ್ದಲ್ಲ ಹತ್ತಿಕೊಂಡಂದಾಗ, ಇಲ್ಲಪ್ಪ ಶರಣರ ನನಗೊಂದು ಆಸೆ ಆಗೈತಿ. ಏನ್ರಿಪ್ಪ ಏನು ಆಸೆ? ಅಂಥ ಆಸೆ ಏನಿಲ್ಲ, ನಿಮ್ಮ ಮನೆ ಒಳಗಿಂದ ಮಿಕ್ಕ ಪ್ರಸಾದ ಉಣ್ಬೇಕು ನನಗೆ ಆಸೆ ಆಗ್ಯದ. ಶಿವ ಅಂದ್ರೆ ಕಕ್ಕಯ್ಯನವ್ರು, ನೀವೆಲ್ಲಿ ನಾವೆಲ್ಲಿ? ಬಸವಣ್ಣನವ್ರಿಗೆ ಅಂದ ಕಕ್ಕಯ್ಯನವ್ರು ಅಂತಾರೆ, ಬಸವಣ್ಣ ನೀನೆಲ್ಲಿ ನಾವೆಲ್ಲಿ? ನೀನು ಜಗಜ್ಯೋತಿ, ನೀನು ಭಕ್ತಿ ಭಾಂಡಾರಿ, ಏನ್ರಿ ರಾಜ್ಯದ ಮುಖ್ಯಮಂತ್ರಿ ನೀನು, ಏನ್ರಿ ಅವತ್ತಿನ ದಿನಮಾನದೊಳಗೆ ಬಿಜ್ಜಳ ರಾಜನ ಆಸ್ಥಾನದೊಳಗೆ ಬಸವಣ್ಣ ಪ್ರಧಾನಮಂತ್ರಿಯಾಗಿದ್ದರು. ಕಕ್ಕಯ್ಯನವ್ರು ಅಂತಾರೆ, ಯಪ್ಪ ನೀವೆಲ್ಲಿ ನಾವೆಲ್ಲಿ? ನಮ್ಮ ಮನೆಗಿಂದ ಮಿಕ್ಕ ಪ್ರಸಾದ ಅದು ಏಸ್ ಕಾಲಕ್ಕೂ ಕೊಡೋದು ಸಾಧ್ಯ ಇಲ್ಲ.
ಮಿಕ್ಕ ಪ್ರಸಾದ ಅಂದ್ರೆ ಎಂಜಲ್ದ ಅಡಿಗೆತ್ ನಾ ಹೇಳಕತ್ನಲ್ಲ ನಿಮ್ಗೆ, ಇದನ್ನು ಏಸ್ ಕಾಲಕ್ಕೂ ಕೂಡ ನನ್ನಿಂದ ಕೊಡೋಕ್ಕಾಗಲ್ಲ. ನೀನಂತ ಅಪ್ಪ ಬಸವಣ್ಣನವರಿಗೆ ನನ್ನಿಂದ ಮಿಕ್ಕ ಪ್ರಸಾದ ಕೊಡೋಕ್ಕಾಗದೇನು? ಕೊಡೋಕ್ಕಿಂದ ಆಗಂಗಿಲ್ಲ. ಯಪ್ಪ ನಾ ಕೊಡಂಗಿಲ್ಲ. ಇಲ್ಲರಿಪ್ಪ, ನನಗೆ ಆಸೆ ಆಗೈತಿ, ನನ್ನ ಆಸೆ ಅಂತಂದು ಈಡೇರಿಸಿರಲ್ಲ, ಒಂದು ಈಟು ಮಿಕ್ಕ ಪ್ರಸಾದ ಕೊಟ್ಬಿಡ್ರಿಪ್ಪ, ನಮ್ಮ ಜನ್ಮ ಪಾವನ ಅಕ್ಕದ ಅಂತ ಬಸವಣ್ಣವ್ರು ಅಂತಾರೆ. ಬಸವಣ್ಣ, ನೀ ಏನು ಕೇಳ್ತಿ ಕೇಳಿ, ನಮ್ಮ ಪ್ರಾಣವನ್ನು ಬೇಕಾದ್ರೆ ಕೇಳು, ನಮ್ಮ ರುಂಡವನ್ನು ಕತ್ತರಿಸೋದು ಬೇಕಾದ್ರೆ ನಿನ್ನ ಪಾದಡಿಗೆ ಅಂತ ಇಡ್ತೀವಿ, ಆದರೆ ಮಿಕ್ಕ ಪ್ರಸಾದ ಮಾತ್ರ ನಿನ್ನಂಥ ಮಹಾತ್ಮನಿಗೆ ಅಂದ್ರೆ ನಾನು ಕೊಡಂಗಿಲ್ಲ ತಿಳ್ಕೊಳೋದು. ಕಕ್ಕಯ್ಯನವ್ರು ಯಾವಾಗಿಂದ ತಿರಸ್ಕಾರ ಮಾಡಿದ್ರು. ಬಸವಣ್ಣನವ್ರು ಆಯ್ತು ಬಿಡ್ರಿಪ್ಪ ತಿಳ್ಕೊಂಡು ಬಂದರು. ಏನಾರು ಮಾಡಬೇಕು, ಒಟ್ಟು ಕಕ್ಕಯ್ಯನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ಅಂತ ತೆಗೆದು ಉಣ್ಬೇಕತ್ತ ಅನ್ನೋದು ಬಯಕೆ ಯಾರಿಗಾಗ್ಯದ ತಿಳ್ಕೊಂಡು ಕೇಳಿದ್ರೆ ಬಸವಣ್ಣನವ್ರಿಗೆ ಆಗ್ಯದ. ಕಡೆಗೆ ಅವರು ಮನೆ ಸುತ್ತಮುತ್ತಾರೆ ಹುಡುಕಿದ್ರಾಯ್ತು. ಎಲ್ಲಾರೇ ಒಂದು ಅನ್ನದಾಗಲಿ ಬಿದ್ದರೂ ಸಾಕು, ಅದನ್ನೇ ನನ್ನ ಮಹಾಪ್ರಸಾದ ತಗೊಂಡು ಸ್ವೀಕಾರ ಮಾಡ್ತೇನೆ ತಿಳ್ಕೊಂಡೊಂದು ಬಸವಣ್ಣನವರು ಪ್ರತಿನಿತ್ಯ ಬೆಳಗಿನ ಜಾವದಾಗ ಹೋಗಬೇಕು. ಇಡೀ ಅವ್ರ ಮನೆಯೆಲ್ಲ ಸುತ್ತಮುತ್ತ ಹುಡುಕಬೇಕು. ಎಲ್ಲಿನ ಒಂದು ಅನ್ನದಾಗಲಿ ಸಿಗ್ತಿದ್ದಿಲ್ಲ. 2 ತಿಂಗಳ 6 ತಿಂಗಳಿಂದ ಹುಡುಕ್ಯಾರತ್ತ ಬಸವಣ್ಣವರು. 6 ತಿಂಗಳ ಹುಡುಕಿದ್ರು ಕೂಡ ಡೋರ ಕಕ್ಕಯ್ಯನ ಏನ್ರಿ ಮನೆ ಸುತ್ತಮುತ್ತ ಎಲ್ಲಿನೂ ಒಂದು ಅನ್ನದಾಗಳಂತ ತಗೊಂಡು ಸಿಗಲಿಲ್ಲ. ನೋಡು, ಒಂದು ಅನ್ನದಾಗಳ ಸಿಗಲಿಲ್ಲ. ಅವ್ರು ಹೆಂಗೆ ಉಣ್ತಿರ್ಬೇಕ್ರಿ? ಈಗ ನಿಮ್ಮ ಮನೆ ಅಂಗಳದಾಗ ಅರ್ಧ ಉಣೋದು, ಅರ್ಧ ಗಂಗಳದಾಗ ಇಡೋದು, ಹಾಗೆ ಚೆಲ್ಲೋದು ಮುಸ್ರಿ. ಅವಾಗೇನೋ ದನಗಳಾರ ಕುಡಿತಿದ್ದವು, ಈಗ ದನನೂ ಇಲ್ಲ ಏನ್ರಿ. ರೋಡಿಗೆಂದ ಚೆಲ್ತೀವಿ, ಯಾರೋ ತುಳ್ಕೋ ತಿರುಗಾಡ್ತಾರ. ಅದು ಅನ್ನ ಪರಬ್ರಹ್ಮ ಹತ್ಕೊಂಡು ಕರೀತಾರ, ಹೌದಿಲ್ರಿ? ಅದಕ್ಕೆ ಅನ್ನಕ್ಕೆಂದ ಪರಬ್ರಹ್ಮ ಹತ್ಕೊಂಡು ಕರೀತಾರ, ಅನ್ನಪೂರ್ಣೆ ಎತ್ತುಕೊಂಡ ಕರೀತಾರ. ಅದನ್ನು ನಾವು ಎಟ್ರ ಮಟ್ಟಿಗೆ ಅಂದ್ರೆ ಜ್ವಾಕ್ಯದಿಂದ ಊಟ ಮಾಡಬೇಕತ್ಕೊಂಡು ಕೇಳಿದ್ರೆ ಏನ್ರಿ, ನಾವು ಎಟ್ರ ಮಟ್ಟಿಗೆ ಆನಂದದೊಳಗೆ ಊಟ ಮಾಡ್ಬೇಕಂತಕೊಂಡ್ರೆ ಊಟ ಮಾಡೋದು ಒಂದು ಕಲೆ ಅದ. ಸುಮ್ಮನೆ ಉಣ್ತೀವಿ ಅಂತಂದು ಕೂಡ ಈ ಕಡೆ ಕೈಯ ಗಂಗಾಳ, ಕಣ್ಣು ಟಿ ವಿ ಕಡೆ ಹೆಂಗೆ ಏನ್ರಿ, ಹೌದಿಲ್ಲ? ನಮ್ಮ ಮನೆಯಾಗ ಹಿಂಗೆ ಉಣ್ತೀವಿಲ್ಲ, ಗಂಡ್ಮಕ್ಳಿರಲಿ ಹೆಣ್ಮಕ್ಳಿರಲಿ, ಊಟಕ್ಕೆ ಕೂತ್ರಂದ್ರೆ ಟಿ ವಿ ಹಚ್ಬೇಕು. ಹಂಗಂಗೆ ಅರ್ಧ ಮೈ ಮೇಲೆ ಚೆಲ್ಕೊಂಡು ಏನ್ರಿ, ಆ ಊಟ ಮುಗಿಯೋದ್ರಾಗ ಹಂತಿ ಹೊಡೆದಂಗೆ ಮಾಡಿರ್ತಾರೆ. ಹೊಡೆದಿರ್ತೀರಿಲ್ಲ? ಉಣೋದು ಪದ್ಧತಿ ಹಂಗಲ್ಲ. ಚನ್ನಬಸವಣ್ಣವ್ರು ಏನಂತಾರೆ, ಚನ್ನಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ. ನಿಮ್ಮ ಚನ್ನಬಸವಣ್ಣವರೇ, ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರನಿ ಹಾರದೆ, ದ್ರವಗುಂದದೆ, ಲಿಂಗನಿಷ್ಠೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ ಉಣ್ಣಾಕೂ ಒಂದು ಪದ್ಧತಿ ಅದ ಏನ್ರಿ. ಉಣೋದನ್ನು ಒಂದು ಪದ್ಧತಿ, ಒಂದು ಕಲೆ ಅದದು ಉಣೋದು. ಸುಮ್ಮನೆ ಉಣ್ತೀವಿ ಅಂದ ಕೂಡಲೇ ಯಾಕಡ್ರೆ ಉಂಡು ಕೂತೇವತ್ತಂದ್ರಲ್ಲ. ಇವತ್ತು ನೀವೆಲ್ಲರೂ ಪ್ರಸಾದ ಮಾಡ್ತಿರ್ತೀರಿಲ್ಲ ಏನ್ರಿ, ಹೋಗುವತ್ತೆ ನೋಡ್ಬೇಕು, ನಾವು ನೋಡ್ತೀವಿ ಅನ್ನ ಇನ್ನು ಎಲ್ಲ ಚೆಲ್ಲಿರ್ತೀರಲ್ಲ ರೀ. ಎಷ್ಟೋ ಜನ ಅದ್ರಾಗಿಂದ ಅನ್ನ ಇಟ್ಟು ನಿಮಗೆ ಹಸಿವಿದ್ದಟ್ಟೆ ನೀಡಿಸ್ಕೋಬೇಕು. ಒಂದು ಅನ್ನದ ಅಗಳನ್ನು ಕೂಡ ಕೆಳಗಿಂದ ಬೀಳಬಾರ್ದು. ಅವ್ರು ಹೇಳ್ತಾರಿಲ್ಲ ಚನ್ನಬಸವಣ್ಣವ್ರು, ಉಂಡು ಉಳಿಸದೆ, ನೀವು ಊಟ ಮಾಡೋಕತ್ರ ಅಂಗಳದಾಗ ಎಟ್ಟು ನೀಡಿಸ್ಕೊಂಡ್ರೆ ಎಟ್ಟೆಲ್ಲ ಉಣ್ಬೇಕು ತೈತ್ರಿ. ಕೊಂಡು ಮರಳದೆ, ಅದು ಕೆಳಗೆ ಬಿದ್ದಿದ್ದರಿಂದ ಮಾತು ತೊಗೊಂಡು ಬಾಯಾಗ ಹಾಕ್ಕೊಡೋದಲ್ಲ. ತುಂತುರನೇ ಹಾರದೆ, ಊಟ ಮಾಡುವಂಥ ಪ್ರಸಂಗದೊಳಗೆ ಮಾತಾಡಬಾರ್ದು. ಅಪ್ಪಿ ತಪ್ಪಿಂದ ಊಟ ಮಾಡಾಗಿಂದ ಬಾಯಂದ ಉಗುಳ ಏನ್ರಿ, ಒಂದು ಹನಿ ಅಗಳ ಉಗುಳಿಂದ ಹೊರಗೆ ಹೋಯ್ತು ಹೊತ್ತಿಕೊಂಡದ ಊಟ ಎಲ್ಲ ಪ್ರಸಾದ ಆಗಲ್ಲತ್ತಾರ. ಲಿಂಗನಿಷ್ಠೆ ತಪ್ಪದೆ, ಮೊದಲನೇ ತುತ್ತನ್ನು ತೆಗೆದು ಏನಿರ್ತದಲ್ಲ, ಮೊದಲನೇ ತುತ್ತ ನಾವು ಊಟ ಮಾಡುವಂಥ ಪ್ರಸಂಗದೊಳಗೆ ಮೊದಲನೇ ತುತ್ತ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಕ್ಕೆ ತೋರಿಸಿಂದ ಊಟ ಮಾಡಬೇಕು ಏನ್ರಿ. ನಮ್ಮ ಲಿಂಗಕ್ಕೆ ತೋರಿಸಿನೇ ಊಟ ಮಾಡಬೇಕು. ಹೇಳ್ತಾರಿಲ್ಲ, ಲಿಂಗಕ್ಕೆ ತೋರಿಸಲಾರ್ದೇನೆ ಊಟ ಮಾಡಿರ್ತಕ್ಕಂಥ ಅಡಿಗೆ ಅದಕ್ಕೆ ಶರಣರಿ ಏನಂತ ಕರೀತಾರ. ಸತ್ತು ಎಷ್ಟೋ ದಿವಸ ಆಗಿರ್ತಕ್ಕಂಥ ಕೊಳತು ಹೋಗಿರ್ತಕ್ಕಂಥ ನಾಯಿ ಮಾಂಸ ತಿಂದಂಗತ್ತ. ಲಿಂಗಕ್ಕೆ ಎಡಿ ತೋರಿಸಲಾರ್ದೇನೆ, ಲಿಂಗಕ್ಕೆ ನಾವು ಪ್ರಸಾದ ತೋರಿಸಲಾರ್ದೇನೆ ಊಟ ಮಾಡಿದ್ರೆ ಸತ್ತು ಎಷ್ಟೋ ದಿವಸಗಟ್ಟಲೆ ಆಗಿ ಬಿದ್ದಿರ್ತಕ್ಕಂಥ ಕೊಳತು ಹೋಗಿರ್ತಕ್ಕಂಥ ನಾಯಿ ಮಾಂಸ ತಿಂದಂಗತ್ತ. ಇಷ್ಟೆಲ್ಲ ಪದ್ಧತಿ ಅದಾವ. ಲಿಂಗಕ್ಕೆ ತೋರಿಸ್ಬೇಕು, ಊಟ ಮಾಡಾಗಿಂದ ಮಾತಾಡಬಾರ್ದು ಏನ್ರಿ. ಪ್ರಸಾದ ಕಡೆಯಿಂದ ಲಕ್ಷ ಇರಬೇಕು. ಅಪ್ಪಿ ತಪ್ಪಿಂದ ಊಟ ಮಾಡ್ತಾ ಅನ್ನದಗಳಿಂದ ಹೊರಗೆ ಬೀಳಬಾರ್ದು. ಮನಸ್ಸಿನೊಳಗೆ ಬರೀ ಹಾಗೆ ಊಟ ಮಾಡಬಾರ್ದು. ಹಾಗೆ ಉಂಡ್ರೂ ಕೂಡ ಅದು ಪ್ರಸಾದ ಆಗಂಗಿಲ್ಲ. ಅದು ಏನು ಮಾಡಬೇಕು ಏನ್ರಿ, ಊಟ ಮಾಡುವಂಥ ಪ್ರಸಂಗದೊಳಗೂ ಕೂಡ ಭಗವಂತನ ಧ್ಯಾನ ಮಾಡ್ತಾ ಊಟ ಮಾಡಿದ್ವಿ ಅಂತಂದ್ರೆ ಶಿವ ಅನ್ಕೊಂತಂದ ಉಂಡಿವಿ ಎತ್ತಿಕೊಂಡ್ರೆ. ಯಾಕೆ ಈ ಅನ್ನ ಕೊಟ್ಟಿರ್ತಕ್ಕಂಥ ಭಗವಂತ ತಂದಾಗ ಅವನ ಹೆಸರಿನ ಮೇಲಂದ ನಾವು ಅವನ ಧ್ಯಾನ ಮಾಡ್ಕೊತ ಊಟ ಮಾಡಿದ್ವಿ ಅಂತಂದ್ರೆ ಅದುವೇ ಪ್ರಸಾದ ಆಕ್ಕದೆ ಹೊರತಾಗಿ ಉಳಿದಿದ್ದೆಲ್ಲವೂ ಕೂಡ ಪ್ರಸಾದ ಆಗಂಗಿಲ್ಲ. ನೋಡಿಲ್ಲ, ಕಕ್ಕಯ್ಯನವ್ರ ಮನಿತನ 6 ತಿಂಗಳ ತನಕ ಕೂಡ ಬಸವಣ್ಣ ಹುಡುಕ್ತಾನೆ. ಎಲ್ಲಿನೂ ಕೂಡ ಒಂದು ಅನ್ನದಾಗಳಂತಕ್ಕಂಥ ಸಿಗಂಗಿಲ್ಲ.
ಕೊನೆಗೆ 6 ತಿಂಗಳು ಆದ ಬಳಿಕ ಬಸವಣ್ಣವ್ರಿಗೆ ಒಂದು ಬ್ಯಾಸರ ಬತ್ತು, ಎಟ್ಟರೆ ಹುಡುಕ್ಲಿಪ್ಪ, ಯಾಕೋ ಒಂದು ಸಿಗಂಗೆ ಕಾಣಂಗಿಲ್ಲ. ನನ್ನ ದೈವದೊಳಗೆ ಕಕ್ಕಯ್ಯನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ನನ್ನ ದೈವದೊಳಗಿಂದ ಇರ್ಲಿಕ್ಕಿಲ್ಲ ಬಿಡು ಹತ್ತಿಕೊಂಡಂದು, ಇನ್ನೇನು ಬಿಟ್ಟಂದ ಆಯ್ತು ಬಿಡು ಇವತ್ತು ಲಾಸ್ಟ್ ಹತ್ತಿಕೊಂಡಂದು ಹುಡುಕಿ ಅಂದ ಹೋದ್ರೆ ಐತೆ ಎತ್ತಿಕೊಂಡು ಹೋಗೋದ್ರೊಳಗೆ ಆ ಕಕ್ಕಯ್ಯನವ್ರ ಮನೆ ಒಳಗಿಂದು ಒಂದು ಇರಿಬಿ ಏನ್ರಿ, ಕಕ್ಕಯ್ಯನವ್ರ ಮನೆ ಒಳಗಿಂದು ಒಂದು ಇರಿಬಿ ಅನ್ನದಗಳು ಹಿಡ್ಕೊಂಡಂದು ಹೊರಗೆ ಬರ್ತಿತ್ತು ನೋಡ್ರಿ. ಅದೇಟು ಪುಣ್ಯ ಮಾಡ್ಯದ ಇರಿಬಿ. ಬಸವಣ್ಣನವ್ರು 6 ತಿಂಗಳ ಹುಡುಕಿದ್ರೆ ಒಂದು ಅನ್ನದಗಳು ಸಿಕ್ಕಿಲ್ಲ ಏನ್ರಿ. ಬಸವಣ್ಣನವರು 6 ತಿಂಗಳ ಹುಡುಕಿದ್ರೆ ಒಂದು ಅನ್ನದಗಳು ಸಿಕ್ಕಿಲ್ಲ. ಆದ್ರೆ ಆ ಮನೆ ಒಳಗಿಂದ ಒಂದು ಇರಿಬಿ ಬಾಯಿ ಒಳಗಿಂದ ಅನ್ನದಗಳು ಹಿಡ್ಕೊಂಡಂದ ಹೊರಗೆ ಬರ್ತಿತ್ತು. ಯಾವಾಗಿಂದ ಅನ್ನದಗಳಂತಗಂದು ಹಿಡ್ಕೊಂಡಂದ ಹೊರಗೆ ಬರ್ತಿತ್ತು ನೋಡಿದ್ರೆ ಬಸವಣ್ಣನವರು ಆ ಇರಿಬಿಗಿಂದ ಕೈ ಮುಗಿತಾರ ಏನ್ರಿ. ಆ ಇರಿಬಿಗೆ ಕೈ ಮುಗಿತಾರ. ಏನು ಕೈ ಮುಗಿತಾರ, ಯಾಕೆ ಕೈ ಮುಗಿತಾರ? ಆ ಇರಿಬಿಗಂತಾರ 6 ತಿಂಗಳೈತೆ ನಾನು ಕಕ್ಕಯ್ಯನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ಅಂತ ಹುಡುಕ್ಲಿಕ್ಕತ್ತೀನಿ, ನನಗೆ ಸಿಗಲಿಲ್ಲ, ನಾನು ಪುಣ್ಯ ಮಾಡಿಲ್ಲ. ಒಂದು ಸಾಮಾನ್ಯ ಇರಿಬಿ ಅಂತಗಿಂದ ಪುಣ್ಯ ಮಾಡ್ಯದಲ್ಲ, ಆ ಇರಿಬಿಗಿಂದ ಕಕ್ಕಯ್ಯನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ಸಿಕ್ಕದಲ್ಲ. ಯಾವಾಗ ಕಕ್ಕಯ್ಯನ ಮನೆಯಾಗಿಂದು ಆ ಇರಿಬಿಂದ ಅನ್ನದಗಳು ಹಿಡ್ಕೊಂಡು ಬರೋದನ್ನು ನೋಡಿ ಆ ಇರಿಬಿಗಿಂದ ಕೈ ಮುಗಿತಾರ. ನೀ ಎಷ್ಟು ಪುಣ್ಯ ಮಾಡಿದೀಪ, ನಿನಗೆ ಸಿಕ್ಕದಲ್ಲ ಕಕ್ಕಯ್ಯನವ್ರ ಮಿಕ್ಕ ಪ್ರಸಾದ. ನಿನ್ನೆಡ ಪುಣ್ಯ ನಾ ಮಾಡಲಿಲ್ಲ, ಯಾಕ ನನಗೆ ಕಕ್ಕಯ್ಯನವ್ರ ಮಿಕ್ಕ ಪ್ರಸಾದ ನನಗೆ ಸಿಗಲಿಲ್ಲ. ಯಾವಾಗಿಂದ ಈ ಮಾತುಗಳನ್ನು ಅಂದು ಬಸವಣ್ಣನವ್ರ ಜೊತೆಯೊಳಗೆ ಒಂದು ಈಟು ಸಕ್ರೆ ಇತ್ತು ಅವ್ರ ಕಿಶದಾಗ. ಯಾವಾಗಲೂ ಕೂಡ ಪ್ರಸಾದ ಯಾವಾಗಲೂ ಬಸವಣ್ಣವರು ಕಡೆ ಕಲಸಕ್ರೆ ಅಂತಕ್ಕಂಥ ಕಿಶದಾಗ ಇಟ್ಕೊಂಡಿರ್ತಿದ್ರು. ಪಾಪ ಅವ್ರು ಬಸವಣ್ಣವ್ರು ಏನು ಮಾಡಿದ್ರು, ಆ ಕಿಶದೊಳಗಿರ್ತಕ್ಕಂಥ ಕಲಸಕ್ರೆ ಒಯ್ದು ಆ ಇರಿಬಿ ಮುಂದೆಂದು ಹಾಕಿದ್ರು. ಆಶ್ಚರ್ಯ ಏನು ತಗೊಂಡು ಕೇಳಿದ್ರೆ ಆ ಬಾಯಿ ಒಳಗಿರ್ತಕ್ಕ ಅನ್ನದಗಳು ಬಿಡ್ತು, ಕಲಸಕ್ರೆ ತೋತು ನೋಡಿ. ಹೇಳ್ತಾರಲ್ಲ ಅದಕ್ಕೆ ಹೆಂಗೆ ಗೊತ್ತ್ರಿ, ಅದಕ್ಕಾಗಿ ನಿಂದ ಶರಣರಿಂದ ಹೇಳ್ತಾರೆ, ಮಧುರ ಗುಣವ ಇರಿಬೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು. ಏನ್ರಿ, ಏನು ಗುಣ ಇರಲಾರ್ದೆ ನಾವೇ ನೋಡು ಮನುಷ್ಯರೇ ಏನ್ರಿ. ಗಾಳಿ ಯಾವ ದಿಕ್ಕಿನಿಂದ ಯಾವ ಗಾಳಿ ಬೀಸ್ತದತ್ತ ಅನ್ನೋದನ್ನು ಒಂದು ಸರ್ಪಕ್ಕೆ ಗೊತ್ತಾಕದತ್ತ, ಒಂದು ಹಾವಿಗೆ ಗೊತ್ತಾಕದತ್ತ. ಯಾವ ದಿಕ್ಕಿನಿಂದ ಯಾವ ಗಾಳಿ ಬೀಸ್ತತ್ತ ಅನ್ನೋದು ಒಂದು ಹಾವಿಗಂದ ಗೊತ್ತಾಕದ. ಕೋಳಿ ಎಂದರೆ ಗಡಿಯಾರ ಕಟ್ಟದನದು ಏನ್ರಿ, ಕರೆಕ್ಟ್. ಈಗ ಕೂಗದೆ ಬಿಟ್ಟಾವು, ಕೂಗಿದ್ರೆ ಕೊಯ್ತಾರೋ ಯಪ್ಪ ನನ್ನ ಎದಿ ಹೊಡೆದಾವ. ಅವಾಗೆಲ್ಲ ಅವಾಗ ಯಾರ ಕೈಯಾಗನು ಏನು ಗಡಿಯಾರ ಇದ್ದಿದ್ದಿಲ್ಲ, ಅಲ್ಲಾರಾಮನು ಇದ್ದಿದ್ದಿಲ್ಲ, ಮುಲ್ಲಾರಾಮನು ಇದ್ದಿದ್ದಿಲ್ಲ. ಅವಾಗೆಲ್ಲ ಅದೇ ಇತ್ತಲ್ರಿ. ಅದು ಕೂಗುತ್ತಂದು ಕೂಡ ಒಬ್ಬಕ್ಕೆ ಮುಚ್ಚಿಟ್ಲತ್ತ, ನನ್ನ ಕೋಳಿ ಕೂಗಿದ್ರೆ ಬೆಳಗಾಕದತ್ತಂದು ಏನ್ರಿ. ನನ್ನ ಕೋಳಿ ಕೂಗಿದ್ರೆ ಬೆಳಗಾಕದತ್ತ ಕೂಡ ಮುಚ್ಚಿಟ್ಲತ್ತ. ಅದು ಬುಟ್ಟಿಯಾಗಿದ್ರು ಕೂಗದೆ ಏನ್ರಿ, ಎಲ್ಲಿಟ್ರು ಕೂಗದೆ. ಆ ಟೈಮ್ ಆಯ್ತು ಹತ್ತಿಕೊಂಡಂದ, ವೇಳೆ ಹತ್ತಿಕೊಂಡಂದ್ರೆ ಟೈಮ್ ಎಷ್ಟಾಗ್ಯದತ್ತ ಅನ್ನೋದನ್ನು ಯಾರಿಗೆ ಗೊತ್ತಾಕದ, ಒಂದು ಕೋಳಿಗೆ ಗೊತ್ತಾಕದ. ಹೌದಿಲ್ರಿ, ಒಂದು ಕೋಳಿಗೆ ಗೊತ್ತಾಕದ. ರುಚಿ ಎಲ್ಲದತ್ತ ಅನ್ನೋದನ್ನು ಯಾರಿಗೆ ಗೊತ್ತಾಕದ, ಯಾರಿಗೆ ಗೊತ್ತಾಕದ್ರಿ, ಇರಿಬಿಗೆ ಗೊತ್ತಾಕದ ರುಚಿ ಎಲ್ಲಿ ಅದತ್ತ ಅನ್ನೋದು. ಎಲ್ಲಿ ರುಚಿ ಅದ ಎಲ್ಲಿ ಸಿಹಿ ಅದ ಅಂತಕ್ಕಂಥದನ್ನು ಒಂದು ಇರಿಬಿಗೆಂದ ಗೊತ್ತಾಕದೆ, ಮನುಷ್ಯರಿಗೆಂದ ಗೊತ್ತಾಗಂಗಿಲ್ಲ ಏನ್ರಿ. ಗಾಳಿ ಇದೇ ದಿಕ್ಕಿನಿಂದ ಇದೇ ಗಾಳಿ ಬೀಸ್ತತ್ತ ಅನ್ನೋದನ್ನು ಒಂದು ಹಾವಿಗೆಂದ ಗೊತ್ತಾಕದೆ, ಮನುಷ್ಯನಿಗೆಂದ ಗೊತ್ತಾಗಂಗಿಲ್ಲ. ಟೈಮ್ ಏಟಾಗ್ಯದತ್ತ ಅನ್ನೋದು ಒಂದು ಕೋಳಿಗೆ ಗೊತ್ತಾಕದೆ ಹೊರತಾಗಿ ಮನುಷ್ಯನಿಗೆಂದ ಗೊತ್ತಾಗಂಗಿಲ್ಲ. ಯಾವಾಗ ಬಸವಣ್ಣ ತನ್ನ ಕೈ ಒಳಗಿರ್ತಕ್ಕಂಥ ಕಲಸಕ್ರೆ ಅಂತಕ್ಕಂಥದ್ದನ್ನು ಯಾವಾಗಿಂದ ಆ ಇರಿಬಿ ಮುಂದೆ ಹಾಕದ, ಅವಾಗಂದ ಅದು ಇರಿಬಿ ಏನು ಮಾಡ್ತು, ಬಾಯಿಂದ ಅನ್ನದಗಳು ಬಿಡ್ತು ಏನ್ರಿ. ಆ ಕಲಸಕ್ರೆ ಹಿಡ್ಕೊಂಡು ತನ್ನ ಪಾಡಿ ತಾ ಹೋಗಿಬಿಡ್ತು. ಬಸವಣ್ಣಂದ ಇರಿಬಿ ಪುಣ್ಯ ಮಾಡ್ಯದತ್ ಮಾಡಿದೆ, ಆ ಇರಿಬಿಕ್ಕಿಂತ ನಾನು ಪುಣ್ಯ ಮಾಡಿ ನೆತ್ತಿಕೊಂಡಂದು ಅದೊಂದು ಅನ್ನದಗಳು ತೊಗೊಂಡು ಹಿಂಗೆ ದಸ್ತ್ಯಾಗಿಂದ ಇಟ್ಕೊಂಡು ಎಲ್ಲಿಗೆ ಬರ್ತಾನೆ, ಮನೆಗೆ ಬರ್ತಾನ. ಮನೆಗೆ ಬಂದಂದ ಮನ್ಯಾಗ ಒಂದು ಮಾಡ, ಆ ಮಾಡಿನೊಳಗಿಂದ ಅದು ದಸ್ತಿ ಸಮೇತವಾಗಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ಇದೊಂದು ಅನ್ನದಗಳ ಏನ್ರಿ ಪ್ರಸಾದ ತೊಗೋಬೇಕು. ಅಕ್ಕನವ್ರು ಮಿಕ್ಕ ಪ್ರಸಾದ ತೊಗೊಂಡ್ರೈತೆ ತಂದು ಅದನ್ನು ಮಾಡಿನೊಳಗಿಂದ ಇಟ್ಟು ಸ್ನಾನಕ್ಕೆ ಅಂದ ಆ ಕಡೆ ಹೋಗ್ಯಾನ. ಈಗ ಇವ ಇಟ್ಟಿದ್ದಿಂದ ಯಾರು ನೋಡ್ಯಾರ ತಗೊಂಡು ಕೇಳಿದ್ರೆ ಅಕ್ಕನಾಗಮ್ಮ ನೋಡಿ, ಬಸವಣ್ಣವ್ರ ಅಕ್ಕ. ಯಾವಾಗಿಂದ ಬಸವಣ್ಣನವ್ರ ಅಕ್ಕ ನೋಡ್ತಾಳೆ, ಅಕ್ಕನಾಗಮ್ಮ. ಏನೋ ತಂದಿಟ್ಟನಲ್ಲ ಬಸವಣ್ಣ, ಏನೋ ತಂದಿಟ್ಟನಲ್ಲ ತಗೊಂಡು ಬಂದು ನೋಡ್ತಾಳೆ. ಒಂದು ಅನ್ನದಾಗಳಿತ್ತು, ಬಹುಶಃ ಇದು ಯಾರೋ ಶರಣರದಿಂದ ಪ್ರಸಾದ ಇದ್ದಿರಬೇಕು. ಬಸವಣ್ಣ ಹೊರಗೆಲ್ಲ ತಿರುಗಾಡ್ತಾನ, ಮತ್ತು ಇಂಥ ಪ್ರಸಾದ ಅವನಿಗೆ ಸಾಕಡೆ ಸಿಗ್ತಾವ, ನಾ ಮನೆಗಿರೋಕ್ಕೆ ನನಗೆಲ್ಲ ಸಿಗ್ತದ ತಿಳ್ಕೊಂಡು ಅದನ್ನು ಅದೇ ಒಂದು ಅನ್ನದಗಳು ತೊಗೊಂಡು ಎರಡೂ ಕಣ್ಣುಗಳಿಗೆಂದ ಒತ್ಕೊಂಡು ಯಾವಾಗ ಅದೊಂದು ಅನ್ನದಗಳಿಂದ ಸ್ವೀಕಾರ ಮಾಡಿಬಿಟ್ಲು. ಯಾರು, ಅಕ್ಕನಾಗಮ್ಮ. ಯಾರು ಪುಣ್ಯ ಮಾಡಿದ್ರಿ ಇಲ್ಲಿ? ಒಂದು ಕಡೆಗೆ ಇರಿಬಿ ಪುಣ್ಯ ಮಾಡ್ಯದ ತಿಳ್ಕೊಂಡು ಇರಿಬಿ ಬಲ್ಯದಿಂದ ಇಸ್ಕೊಂಡಿಂದ ಬಸವಣ್ಣ ಬಂದ.
ನಾ ಪುಣ್ಯ ಮಾಡೀನಿ ತೊಗೊಂಡು ಬಸವಣ್ಣ ತಿಳ್ಕೊಂಡಿದ್ರು. ಯಾವಾಗಿಂದ ಅಕ್ಕನಾಗಮ್ಮ ಆ ಪ್ರಸಾದ ತೊಗೊಂಡಲ್ಲ, ಅವ ಸ್ನಾನಗಿನ ಮಾಡಿಕೊಂಡು ಬಂದು ನೋಡ್ತಾನ, ಅಲ್ಲಿ ಅನ್ನದಗಳೇ ಇಲ್ಲ. ಅಕ್ಕ ಅಂದ, ಏನು ಬಸವ ಅಂದು, ಇಲ್ಲಿ ಪ್ರಸಾದ ಇಟ್ಟಿದ್ನಲ್ಲ, ಅದೇ ನೀ ಇಟ್ಟಿದ್ದೆಪ್ಪ, ನೀ ಮತ್ತೆ ಹೊರಗೆ ತಿರುಗಾಡ್ತಿದ್ದಿ, ನಿನಗೆ ಶರಣರ ಪ್ರಸಾದ ಸಿಗ್ತದ, ನನಗೆ ಅಲ್ಲಿ ಸಿಗಬೇಕು, ಅದಕ್ಕೆ ಅದೊಂದು ಪ್ರಸಾದಿಂದ ನಾ ತೊಗೊಂಡು ಬಿಟ್ಟನೆಪ್ಪ ಅಂದು. ಆಯ್ತು ಬಿಡವ, ನಾ ಪುಣ್ಯ ಮಾಡೀನಿ ಅಂತ ಮಾಡಿದ್ದೆ, ನನಗಿಂತ ನೀ ಪುಣ್ಯ ಮಾಡಿದಿ, ಕಕ್ಕೈನವರು ಮಿಕ್ಕ ಪ್ರಸಾದ ತಗೊಂಡು ಯಾವಾಗಿಂದ ಬಸವಣ್ಣವ್ರು ಅಂದು ಸಮಾಧಾನ ಮಾಡಿಕೊಂಡ್ರು. ಮುಂದೆ ಅಕ್ಕನಾಗಮ್ಮಿಂದ ಗರ್ಭಿಣಿ ಆದ್ಲು. ಯಾವಾಗಿಂದ ಅಕ್ಕನಾಗಮ್ಮಂದ ಗರ್ಭಿಣಿ ಆದ್ಲು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, ಇಡೀ ಕಲ್ಯಾಣ ತುಂಬ ಅನ್ಕೊಂಡ ಸುದ್ದಿ ಹಬ್ಬಿಬಿಡ್ತು. ಏನತ್ತ, ಅಕ್ಕನಾಗಮ್ಮ ಗಂಡ ಇರ್ಲಾರ್ದಿನ ಗರ್ಭಿಣಿಯಾಗಳೆ. ನೋಡ್ರಿ, ಕಲ್ಯಾಣ ಪಟ್ಟಣ ತುಂಬ ಏನು ಸುದ್ದಿ ಆಯಿತು, ಅಕ್ಕನಾಗಮ್ಮ ಗಂಡ ಇರ್ಲಾರ್ದಿನ ಗರ್ಭಿಣಿಯಾಗಳೆ. 7 ತಿಂಗಳಾಯ್ತು, 8 ತಿಂಗಳಾಯ್ತು. ಯಾವಾಗಿಂದ ಗುಜು ಮಾತಾಡ್ಕೊಂಡು ಇಡೀ ಕಲ್ಯಾಣ ಪಟ್ಟಣ ತುಂಬ ಅನ್ಕೊಂಡ ಸುದ್ದಿ ಆಗಿಬಿಡ್ತು. ಬಸವಣ್ಣ ಭಕ್ತಿ ಭಾಂಡಾರಿ, ಬಸವಣ್ಣ ಜಗಜ್ಯೋತಿ ಅನ್ನಿಸ್ಕೊಂಡಿದ್ದಾರೆ. ಅಂಥವ್ರ ಅಕ್ಕಳಾಗಿರ್ತಕ್ಕಂಥ ಅಕ್ಕನಾಗಮ್ಮ ಆ ಗಂಡ ಇರ್ಲಾರ್ದಿನ ಗರ್ಭಿಣಿ ಆಗಳ ತಗೊಂಡು ಇಡೀ ಕಲ್ಯಾಣ ತುಂಬ ಸುದ್ದಿ ಆಗಿತ್ತು. ಅಕ್ಕನಾಗಮ್ಮ ಗಂಡ ಇಲ್ಲ ತಗೊಂಡದಲ್ಲ, ಅಕ್ಕನಾಗಮ್ಮಳಿಗಂದ ಗಂಡ ಇದ್ದ. ಯಾರು ಒತ್ತುಕೊಂಡದ ಕೇಳಿದ್ರೆ ಶಿವದೇವ. ಬಸವಣ್ಣನವರ ಮಹಾಮನಿ ಒಳಗೆ ಲಕ್ಷದ ಮೇಲೆ 96,000 ಜಂಗಮರಿಗೆನ ನಿತ್ಯ ಅನ್ಕೊಂಡ ಬಸವಣ್ಣ ಪ್ರಸಾದ ಮಾಡಿಸ್ತಿದ್ನಲ್ಲ, ಆ ಬಂದಿರ್ತಕ್ಕಂಥ ಜಂಗಮರಿಗೆಂದ ಊಟಕ್ಕೆ ನೀಡುವಂಥ ಕಾಯಕ ಮಾಡ್ತಿದ್ದ ಅಕ್ಕನಾಗಮ್ಮನ ಗಂಡ ಶಿವದೇವ. ಏನ್ರಿ, ಬಸವಣ್ಣವ್ರ ಮನೆಗಿಂದ ಊಟಕ್ಕೆ ನೀಡತಕ್ಕಂಥ ಕಾಯಕವನ್ನು ಮಾಡ್ತಿದ್ರು. ಯಾವಾಗಂದ್ರೆ ಇಡೀ ಕಲ್ಯಾಣ ತುಂಬ ಸುದ್ದಿ ಆಗಿಬಿಡ್ತು. ಅಕ್ಕನಾಗಮ್ಮ ಗಂಡ ಇರ್ಲಾರ್ದಿನ ಗರ್ಭಿಣಿಯಾಗಳೆ. ಅದು ಹೆಂಗ ಅಂಥ ಮನೆತನದೊಳಗೆ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣ, ಜಗಜ್ಯೋತಿ ಆಗಿರ್ತಕ್ಕಂಥ ಬಸವಣ್ಣ, ಭಕ್ತಿ ಭಾಂಡಾರಿ ಆಗಿರ್ತಕ್ಕಂಥ ಬಸವಣ್ಣ, ಅಂಥವ್ರ ಮನೆತನದೊಳಗೆ ನಾಗಮ್ಮಿಂದ ಈ ರೀತಿಯಾಗಿಂದ ಮಾಡೋದು ಸರಿ ಏನು? ಇದೆಲ್ಲ ಸುದ್ದಿ ಎಲ್ಲಿಗೆ ಹೋಯ್ತು? ಬಿಜ್ಜಳ ರಾಜನತನ ಹೋಯ್ತು. ನೋಡ್ರಿ, ಬಿಜ್ಜಳ ರಾಜನತನ ಹೋಯ್ತು. ಯಾವಾಗಿಂದ ರಾಜ ಈ ಎಲ್ಲ ಕಲ್ಯಾಣ ಪಟ್ಟಣದೊಳಗೆ ಆಡ್ತಕ್ಕಂಥ ಮಾತುಗಳನ್ನು ಕೇಳಿ ಅಕ್ಕನಾಗಮ್ಮನನ್ನು ಅರಮನೆಗಿಂದ ಕರೆಸದ. ಯಾವಾಗಿಂದ ಕರೆಸಿದಾಗ ಅಲ್ಲೆಲ್ಲ ಕಲ್ಯಾಣದೊಳಗೆ ಇರ್ತಕ್ಕಂಥವ್ರು ಅಂತಾರೆ, ಅಕ್ಕನಾಗಮ್ಮಿಗಿಂದ ರಾಜ ಅರಮನೆಗಿಂದ ಕರೆಸಾನೆ, ಏನು ಶಿಕ್ಷೆ ಕೊಡ್ತಾನೆ ಏನು ತಿಳ್ಕೊಂಡು ನಾನು ನೋಡ್ಬೇಕು, ನೀನು ನೋಡ್ಬೇಕು ತಿಳ್ಕೊಂಡು ಕಲ್ಯಾಣದೊಳಗೆ ಸಾವಿರ ಜನ ರಾಜನ ಅರಮನೆ ಮುಂದೆ ಸೇರಿಸಿದ್ರು. ಒಂದು ಕಡೆಗಿಂದ ಅಕ್ಕನಾಗಮ್ಮ ಎತ್ತರ ಮೇಲೆ ನಿಂತಾಳ. ರಾಜ ತನ್ನ ಸಿಂಹಾಸನ ಮೇಲೆ ಕೂತಾನೆ. ಇಡೀ ಎಲ್ಲ ಕಲ್ಯಾಣ ಪಟ್ಟಣದ ಜನತೆ ಎಲ್ಲ ನೆರೆದು ಬಿಟ್ಟಾರೆ. ಅವಾಗಿಂದ ರಾಜ ಅಕ್ಕನಾಗಮ್ಮಿಗಿಂದ ಪ್ರಶ್ನೆ ಮಾಡ್ತಾನೆ, ಅಕ್ಕನಾಗಮ್ಮ, ಇದೇನಿದು ಸುದ್ದಿ ಕಲ್ಯಾಣ ತುಂಬ? ನೀನು ಗಂಡ ಇರ್ಲಾರ್ದಿನ ಗರ್ಭಿಣಿ ಆಗಿದತ್ತಲ್ಲ, ಹಾಗಾದ್ರೆ ನಿನ್ನ ಗರ್ಭಕ್ಕಿಂದ ಕಾರಣ ಯಾರು ಒತ್ತುಕೊಳ್ಳೋದು? ನೀನು ಹೇಳಬೇಕತ್ತುಕೊಳ್ಳೋದು. ಬಿಜ್ಜಳ ರಾಜ ಒತ್ತಾಯ ಮಾಡಕತ್ತ. ಏನ್ರಿ, ಒತ್ತಾಯ ಮಾಡಕತ್ತ ಬಿಜ್ಜಳ ರಾಜ. ಇಲ್ಲಾದ್ರೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ನಿನ್ನ ಗರ್ಭಕ್ಕಿಂದ ಕಾರಣ ಯಾರು? ನೀನು ಹೆಂಗಿಂದ ಗರ್ಭಿಣಿಯಾದಿ? ಅದು ನೀನು ಹೇಳಬೇಕತ್ತುಕೊಳ್ಳೋದು. ಯಾವಾಗಿಂದ ಬಿಜ್ಜಳ ರಾಜ ಹಿಂಗೆ ಅಕ್ಕನಾಗಮ್ಮಿಗಿಂದ ಬೈಯುವಾಗ ಅವಾಗಿಂದ ಅಕ್ಕನಾಗಮ್ಮನ ಬಳಿ ಧೈರ್ಯ ಅಂತದ ಹತ್ಕೊಂಡು ಕೇಳಿದ್ರೆ, ಎಲ್ಲೋ ರಾಜ, ನಾನು ಯಾವ ರೀತಿಯಾಗಿಂದ ಗರ್ಭಿಣಿಯಾಗೇನೆ, ಈ ಗರ್ಭಕ್ಕೆ ಕಾರಣ ಯಾರು ಹೊತ್ತು ಅನ್ನೋದನ್ನು ನಾನು ಉತ್ತರ ಕೊಡೋದಕ್ಕಿಂತಲೂ ಕೂಡ ನನ್ನ ಹೊಟ್ಟೆ ಒಳಗಿರ್ತಾಗ ನನ್ನ ಮಗನೇ ನಿನಗಿಂದ ಉತ್ತರ ಕೊಡ್ತಾನೆ ಹತ್ತುಕೊಂಡು ಹೇಳ್ತಾಳೆ ಅಕ್ಕನಾಗಮ್ಮ. ನಾನು ಉತ್ತರ ಕೊಡಂಗಿಲ್ಲ, ನನ್ನ ಗರ್ಭದೊಳಗಿರ್ತಕ್ಕಂಥ ನನ್ನ ಮಗನ ನಿನಗಿಂದ ಉತ್ತರ ಕೊಡಬೇಕು. ಯಾವಾಗಿಂದ ತಾಯಿ, ಮಗ ನೀನು ಯಾವ ರೀತಿಯಾಗಿಂದ ನನ್ನ ಗರ್ಭದೊಳಗಿಂದ ಮೂಡಿದೆ ಅನ್ನೋದನ್ನು ಈ ಮೂರ್ಖನಾಗಿರ್ತಕ್ಕಂಥ ಬಿಜ್ಜಳ ರಾಜನಿಗೆ ನೀನು ಹೇಳುವತ್ತುಕೊಂಡಂದಾಗ ಹೊಟ್ಟೆ ಒಳಗನೆ ಕೂತು, ಎಲ್ಲೋ ಬಿಜ್ಜಳ ಮಹಾರಾಜ, ನಾನು ನನ್ನ ತಾಯಿ ಏನ್ರಿ ಪರಪುರುಷನ ಸಂಘ ಮಾಡಿದ್ರಿಂದ ನಾನು ಇವಳ ಗರ್ಭದೊಳಗೆ ನಾನು ಮೂಡಿಲ್ಲ. ಹಾಗಾದ್ರೆ ನಾನು ಯಾವ ರೀತಿಯಾಗಿಂದ ಮೂಡೀನಿ? ಡೋಹರ ಕಕ್ಕಯ್ಯನ ಮಿಕ್ಕ ಪ್ರಸಾದದ ಫಲನೇ ನಾನು ನನ್ನ ತಾಯಿ ಗರ್ಭದೊಳಗೆ ಮೂಡಿನಿ ಎತ್ತಿಕೊಳ್ಳೋದು ಹೊಟ್ಟೆ ಕೂತ್ಕೊಂಡ ಉತ್ತರ ಕೊಟ್ಟಿರ್ತಕ್ಕಂಥವನೇ ಅವನೇ ಮಹಾಜ್ಞಾನಿ ಚನ್ನಬಸವಣ್ಣ. ಏನ್ರಿ, ಅವನೇ ಮಹಾಜ್ಞಾನಿ ತಾಯಿ ಹೊಟ್ಟೆ ಕೂತಂದ ಉತ್ತರ ಕೊಟ್ಟವ ಚನ್ನಬಸವಣ್ಣ. ಆ ತಾಯಿ ಬಲ್ಲಿ ಅಂತಂದಿದ್ದಿರ್ಬೇಕ್ರಿ. ಇವೆಲ್ಲ ಯಾಕೆ ಹಿಂಗೆ ಹಿಂದಿಂತ ಶರಣರು ಹಿಂದಿಂದವ್ರೆಲ್ಲ ಹ್ಯಾಂಗೆ ಹುಡ್ತಾರ ತಗೊಂಡೋದಕ್ಕೆ ಕೇಳಿದ್ರೆ ಅದು ತಂದೆ ತಾಯಿ ಸಂಸ್ಕಾರ. ಏನ್ರಿ, ತಂದೆ ತಾಯಿ ಅಂದ ಯಾವ ರೀತಿಯಾಗಿ ಇರ್ತಾರೋ, ತಂದೆ ತಾಯಿ ಬಳಿ ಏನು ಗುಣ ಇರ್ತದೋ, ಏನ್ರಿ ತಂದೆ ತಾಯಿ ಹತ್ರ ಯಾವ ಧರ್ಮ ಸಂಸ್ಕಾರ ಗುಣ ಇರ್ತದಲ್ಲ, ಅದೇ ಗುಣನೇ ಮಕ್ಕಳಿಗೆ ಬರ್ತಾವೆ.